ಫೋಕಸ್ ಫೈನ ಕೊನೆಯ ಸ್ಟೋರಿ ಇದು. ಇವತ್ತಿನ ತಂತ್ರಜ್ಞಾನ ಲೋಕದಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ ಎ ತಂದಿಟ್ಟಿರುವ ಕ್ರಾಂತಿ ಸಣ್ಣದೇನಲ್ಲ. ಈ ಎ ತಂತ್ರಜ್ಞಾನದಿಂದ ಕೋಟ್ಯಂತರ ಉದ್ಯೋಗಗಳು ಅಪಾಯದಲ್ಲಿವೆ ಎನ್ನುವ ಮಾತುಗಳ ನಡುವೆ ಅದೇ ಎ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೆಲವೇ ವರ್ಷಗಳಲ್ಲಿ 100 ಕೋಟಿ ಒಡೆಯರಾದ ಸಾಹಸಿಗರ ಕಥೆಗಳು ಈಗ ಜಗತ್ತಿನಾದ್ಯಂತ ಸಂಚಲನ ಸೃಷ್ಟಿ ಮಾಡ್ತಿವೆ. 20 ರಿಂದ 30 ವರ್ಷದ ಯುವಕರು ಎ ಮೂಲಕ ರಾತ್ರೋರಾತ್ರಿ ಶತಕೋಟ್ಯಾಧಿಪತಿಗಳಾಗಿ ಬದಲಾಗ್ತಾ ಇದ್ದಾರೆ. 600 ಕೋಟಿಗೂ ಅಧಿಕ ಮೌಲ್ಯದ ಐಷಾರಾಮಿ ಬಂಗಲೆಗಳನ್ನು ಖರೀದಿ ಮಾಡ್ತಾ ಜಾಗತಿಕ ಗಮನವನ್ನು ಸೆಳೆದಿದ್ದಾರೆ. ಕೇವಲ ಕೋಡಿಂಗ್ ಅಥವಾ ಐಡಿಯಾಗಳಿಂದ ಸಂಪೂರ್ಣ ಜೀವನವನ್ನೇ ಬದಲಾಯಿಸಿಕೊಂಡಿರುವ ಈ AI ಮಿಲಿಯನರ್ಗಳ ರೋಚಕ ಜರ್ನಿಯ ಕುರಿತಾದ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ನಿಮಗಿದು ಗೊತ್ತಾ? 20 ರಿಂದ 30 ವಯಸ್ಸಿನ ಯುವಕರನ್ನ ಮಿಲಿಯನೇರ್ ಮಾಡುತ್ತಿದೆ ಎಐ. ತಂತ್ರಜ್ಞಾನ ಲೋಕದಲ್ಲಿ ಪ್ರಸ್ತುತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿ ಹೊರಹೊಮ್ಮಿದೆ. ಯುವ ಉದ್ಯಮಿಗಳು ಹಾಗೂ ಎಂಜಿನಿಯರ್ಗಳು ಹೊಸ ಆವಿಷ್ಕಾರಗಳ ಮೂಲಕ ಜನಸಾಮಾನ್ಯರ ಹಾಗೂ ಕಂಪನಿಗಳ ದೈನಂದಿನ ಕೆಲಸಗಳನ್ನು ಸುಲಭಗೊಳಿಸುವ ಎಐ ಟೂಲ್ಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಈ ಸರಳ ತಂತ್ರಜ್ಞಾನಗಳೇ ಇಂದು ಬೃಹತ್ ಮಟ್ಟದ ಬಂಡವಾಳ ಹೂಡಿಕೆದಾರರನ್ನ ಆಕರ್ಷಣೆ ಮಾಡ್ತಾ ಇದ್ದು, ಕಂಪನಿಗಳ ಮೌಲ್ಯವನ್ನ ಕೆಲವೇ ತಿಂಗಳುಗಳಲ್ಲಿ ಶತಕೋಟಿ ಡಾಲರ್ಗಳಿಗೆ ಏರಿಸ್ತಾ ಇದೆ. ಕೇವಲ 20 ರಿಂದ 30 ವರ್ಷ ವಯಸ್ಸಿನ ಯುವ ಸಮೂಹ ಈ ಎಐ ಅಲೆಯನ್ನ ಸರಿಯಾದ ಸಮಯಕ್ಕೆ ಬಳಸಿಕೊಂಡು ಜಾಗತಿಕ ಹಂತದಲ್ಲಿ ಪ್ರಸಿದ್ಧಿ ಪಡಿತಾ ಇದೆ. ಸಾಂಪ್ರದಾಯಿಕ ಉದ್ಯಮಗಳಲ್ಲಿ ವರ್ಷಾನುಗಟ್ಟಲೆ ಶ್ರಮಿಸಿ ಬಿಲಿಯನೇರ್ ಆಗ್ತಾ ಇದ್ದ ಕಾಲವೀಗ ಬದಲಾಗಿದೆ. ಪ್ರಸ್ತುತ ಕೆಲವು ಶೇಕಡ ಸಮಯದಲ್ಲಿ ಅದ್ಭುತವಾದಂಥ ಎಐ ಸಾಫ್ಟ್ವೇರ್ ಮತ್ತು ಆಲ್ಗಾರಿದಮ್ಗಳನ್ನು ರೂಪಿಸಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ಡಾಲರ್ ಮೌಲ್ಯದ ಉದ್ಯಮಗಳನ್ನು ಕಟ್ಟುವಲ್ಲಿ ಈ ಯುವಕರು ಯಶಸ್ವಿಯಾಗಿದ್ದಾರೆ. ಈ ಎಐ ಕ್ರಾಂತಿಯಿಂದ ಗಳಿಸಿದ ಅಪಾರ ಸಂಪತ್ತಿನಿಂದ ಈ ಅರಸರ ಜೀವನ ಶೈಲಿಯೇ ಸಂಪೂರ್ಣವಾಗಿ ಬದಲಾಗಿದೆ. ಉದಾಹರಣೆಗೆ ಸಿಲಿಕಾನ್ ವ್ಯಾಲಿ ಹಾಗೂ ಪ್ರಮುಖ ಜಾಗತಿಕ ನಗರಗಳಲ್ಲಿ ಪ್ರಸಿದ್ಧ ಎಐ ಕಂಪನಿಗಳ ಯುವ ಸಂಸ್ಥಾಪಕರು ಬರೋಬ್ಬರಿ 600 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಐಷಾರಾಮಿ ಬಂಗಲೆಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಪ್ರಪಂಚದ ಅತ್ಯಂತ ದುಬಾರಿ ಪ್ರದೇಶಗಳಲ್ಲಿ ಇವರ ರಿಯಲ್ ಎಸ್ಟೇಟ್ ಹೂಡಿಕೆಗಳು ಈಗ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಕೇವಲ ಮನೆ ಅಥವಾ ಕಾರುಗಳಷ್ಟೇ ಅಲ್ಲದೆ ಯುವ ಉದ್ಯಮಿಗಳು ತಮ್ಮ ಸಂಪತ್ತನ್ನ ಭವಿಷ್ಯದ ತಂತ್ರಜ್ಞಾನ, ಬಾಹ್ಯಾಕಾಶ ಸಂಶೋಧನೆ ಹಾಗೂ ಡೇಟಾ ಸೆಂಟರ್ಗಳ ನಿರ್ಮಾಣದಲ್ಲೂ ಹೂಡಿಕೆ ಮಾಡ್ತಾ ಇದ್ದಾರೆ. ಸಣ್ಣದೊಂದು ಗ್ಯಾರೇಜ್ ಅಥವಾ ಕೋಣೆಯಲ್ಲಿ ಕುಳಿತು ಬರೆದಂಥ ಕೋಡಿಂಗ್ ಸಾಲುಗಳು ಇಂದು ಅವರ ಭವಿಷ್ಯವನ್ನೇ ಅಲ್ಲದೆ ಇಡೀ ತಂತ್ರಜ್ಞಾನದ ರಂಗದ ಚಿತ್ರಣವನ್ನೇ ಬದಲಾಯಿಸಿರುವುದು ಆಧುನಿಕ ಡಿಜಿಟಲ್ ಯುಗದ ಪವಾಡ ಅಂತ ಬಣ್ಣಿಸಲಾಗ್ತಾ ಇದೆ. ಆದರೆ ಈ ಹಠಾತ್ ಯಶಸ್ಸು ಮತ್ತು ಹಣದ ಮಹಾಪೂರದ ಜೊತೆಗೆ ದೊಡ್ಡ ಮಟ್ಟದ ಸವಾಲುಗಳು ಇವರ ಮುಂದಿದೆ. ಎಐ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವಂತಹ ತೀವ್ರ ಪೈಪೋಟಿ, ಸರ್ಕಾರದ ಕಠಿಣ ನಿಯಮಗಳು ಹಾಗೂ ಸೈಬರ್ ಭದ್ರತೆಯಂಥ ಸಮಸ್ಯೆಗಳನ್ನ ನಿರಂತರವಾಗಿ ಎದುರಿಸಬೇಕಾಗಿದೆ. ಆದರೂ ಧೃತಿಗೆಡದ ಯುವ ಪೀಳಿಗೆ ನವೀನ ಆಲೋಚನೆಗಳೊಂದಿಗೆ ಮುನ್ನುಗ್ತಾನೇ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕೃತಕ ಬುದ್ಧಿಮತ್ತೆಯು ಹೊಸ ಪೀಳಿಗೆಯ ಕನಸುಗಳಿಗೆ ಭದ್ರ ಬುನಾದಿಯನ್ನು ಹಾಕೊಟ್ಟಿದೆ. ಜ್ಞಾನವೇ ಸಂಪತ್ತು ಎಂಬುದಕ್ಕೆ ಸೂಕ್ತ ಉದಾಹರಣೆಯಾಗಿರುವಂತಹ ಈ ಎಐ ಅರಸರ ಕತೆ ಇಂದಿನ ತಂತ್ರಜ್ಞಾನ ಪ್ರಿಯರಿಗೆ ಹಾಗೂ ಯುವ ಉದ್ಯಮಿಗಳಿಗೆ ದೊಡ್ಡ ಮಟ್ಟದ ಪ್ರೇರಣೆಯಾಗಿದೆ. ತಂತ್ರಜ್ಞಾನವನ್ನ ಸೃಜನಶೀಲವಾಗಿ ಬಳಸಿಕೊಂಡ್ರೆ ಜೀವನದ ಗತಿಯನ್ನೇ ಬದಲಾಯಿಸಬಹುದು ಎಂಬುದಕ್ಕೆ ಈ ಯುವ ಶತಕೋಟ್ಯಾಧಿಪತಿಗಳೇ ಸಾಕ್ಷಿಯಾಗಿದ್ದಾರೆ.